ಈಗಾಗಲೇ ನಮ್ಮ ವೇದಿಕೆ ಮೇಲೆ ನಮ್ಮ ನಾಡು ಕಂಡಂತಹ ಹೆಮ್ಮೆಯ ಸಂಗೀತ ಕಲಾವಿದರು ಬೆಳಗಿನ ಪ್ರಾತಃ ಕಾಲಕ್ಕೆ ಆಗಮಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ರಿಹರ್ಸಲನ್ನು ಕೊಟ್ಟು, ಜೊತೆಗೆ ಈಗ ಬಹಳ ಪ್ರಬುದ್ಧತೆಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ನೀಡಲಿಕ್ಕೆ ಒಂದೊಂದು ಸಂಗೀತ ಪ್ರಾಕಾರಗಳಲ್ಲಿಯೂ ಕೂಡ ಅವರು ಆಸೀನರಾಗಿದ್ದಾರೆ. ಹಾಗಾಗಿ ಮೊದಲಿಗೆ ಅವರನ್ನು ಪರಿಚಯ ಮಾಡ್ತೇನೆ. ಅಲ್ಲಿ ಕೊಳಲು ವಾದನದಲ್ಲಿ ಬೆಳಗಿಂದಲೂ ಕೂಡ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಿ. ಬಹುಶಃ ನಿಮಗೂ ಮನಸ್ಸಿಗೆ ಅನಿಸಿರಬೇಕು, ನಾನು ಕೂಡ ನಾಳೆ ಹೋಗಿ ಒಂದು ಕೊಳಲನ್ನು ಖರೀದಿ ಮಾಡಿ ನಾನು ಇವರಷ್ಟೇ ಚೆನ್ನಾಗಿ ನುಡಿಸ್ಬೇಕು ಅಂತ. ಆದರೆ ಆಸೆ ಪಡುವುದು ಬಹಳ ಕ್ಷಣಿಕ, ಆದರೆ ಅದರ ಸಾಧನೆ ಎನ್ನತಕ್ಕಂಥದ್ದು ಬಹಳಷ್ಟು ವರ್ಷಗಳ ಸತತ ಪರಿಶ್ರಮ. ಹಾಗಾಗಿ ಇದನ್ನೇ ನಾವು ಸಾಧನೆ ಎಂಬುದಾಗಿ ಕರಿತೇವೆ. ಹಾಗಾಗಿ ಇವತ್ತು ನಮ್ಮ ಈ ಪುಟಾಣಿ ಸಾಧಕರಿಗೆ ದೊಡ್ಡ ಸಾಧಕರ ಸ್ಫೂರ್ತಿ ನಮ್ಮ ವಿಟ್ಲದಿಂದ ಬಂದಿರತಕ್ಕಂತಹ ಸಂತೋಷ್ ಅವರು. ನಮಗೆ ಗೊತ್ತಿದೆ, ಎಲ್ಲ ಮಾಧ್ಯಮಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ, ಜೊತೆಗೆ ನಮ್ಮೆಲ್ಲ ಲೈವ್ ಕನ್ಸರ್ಟ್ನಲ್ಲಿ ಭಾಗವಹಿಸುವಂತಹ ಗೌರವಾನ್ವಿತ ಮಿತ್ರರು ನಮ್ಮ ಪ್ರೀತಿಯ ಸಂತೋಷ್ ವಿಟ್ಲ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕವಾಗಿ ನಾವು ಅವರನ್ನು ಸ್ವಾಗತಿಸೋಣ. ಹಾಗೆ ಅಲ್ಲಿರ್ತಕ್ಕಂತಹ ಕೀಬೋರ್ಡ್ ವಾದಕರು ಅನೇಕ ವಾದ್ಯಗಳ ಒಂದು ಸಂಪೂರ್ಣವಾದಂಥ ಒಂದು ಪೆಟ್ಟಿಗೆ ಸ್ವರೂಪವಾಗಿದೆ. ಅದನ್ನು ಕೀಬೋರ್ಡ್ ಅಂತ ಕರೀತಾರೆ, ಕೀಸ್ ಅಂತ ಕರೀತಾರೆ. ಅದರಲ್ಲಿ ಎಲ್ಲ ನಮೂನೆಯ ಸಂಗೀತ ಪರಿಕರಗಳನ್ನು ಕೊಡ್ಬೋದು. ಆದರೆ ಯಾವ ಗೀತೆಗೆ ಯಾವ ಧ್ವನಿಯನ್ನು ಕೊಡಬೇಕು ಅಂತ ಕೊಟ್ಟಾಗ ಅದಕ್ಕೊಂದು ಜೀವ ಬರ್ತದೆ, ಅದಕ್ಕೊಂದು ರೂಪು ಬರ್ತದೆ. ಹಾಗಾಗಿ ಆ ಒಂದು ಕೀಬೋರ್ಡ್ ವಾದನ ಮೂಲಕವಾಗಿ ಇವತ್ತು ಸರಿಸುಮಾರು 51 ಗೀತೆಗಳ ಲೈವ್ ಕನ್ಸರ್ಟ್ ಇದೆ. ಇದು ಬಹಳ ದೊಡ್ಡ ಟಾಸ್ಕ್ ನಮ್ಮೆಲ್ಲ ಸಂಗೀತಗಾರರಿಗೆ. ಯಾಕೆಂದರೆ ಹೆಚ್ಚು ಅಂದರೆ ಒಂದು 22 ಗೀತೆಗಳನ್ನು ನುಡಿಸ್ಬೋದು, 25 ನುಡಿಸ್ಬೋದು, ಅದಕ್ಕಿಂತ ಹೆಚ್ಚು ಅಷ್ಟು ಸುಲಭದ ಮಾತಲ್ಲ. ಆದರೆ ಬಹಳಷ್ಟು ಕಡಿಮೆಯ ಸಮಯದ ಒಳಗೆ ಬಹಳಷ್ಟು ಅವರ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಕೇವಲ ಇವತ್ತು ನುಡಿಸ್ಲಿಕ್ಕೆ ಬರೋದಲ್ಲ, ಅವರು ಆಶೀರ್ವದಿಸ್ಲಿಕ್ಕೆ ಬಂದಿರತಕ್ಕಂತಹ ಗೌರವಾನ್ವಿತರು ನಮ್ಮ ಕುಂದಾಪುರದಿಂದ ಒಳಗೆ ಇರತಕ್ಕಂಥ ಬಸ್ರೂರು. ಹಾಗಾಗಿ ಭಾಸ್ಕರ ಆಚಾರ್ಯರು ಬಸ್ರೂರು ಅವರಿಗೆ ಪ್ರೀತಿಯ ಆದರಣೆ ಸ್ವಾಗತನ ಕೈ ಚಪ್ಪಾಳೆ ಮೂಲಕವಾಗಿ ನಾವೆಲ್ಲರೂ ಕೂಡ ಸ್ವಾಗತಿಸೋಣ. ಹಾಗೆ ಇಲ್ಲಿರ್ತಕ್ಕಂತಹ ರಿದಮ್ ವಾದಕರು, ಇವರು ನನ್ನ ಪ್ರೀತಿಯ ಆತ್ಮೀಯ ಗೆಳೆಯರಲ್ಲಿ ಓರ್ವರು. ಸರ್ಗಮ್ ತಂಡ ಅಂತ ನಾವೀಗಾಗಲೇ ಬಹಳಷ್ಟು ಪ್ರಸಿದ್ಧವಾದಂತಹ ಒಂದು ಲೈವ್ ಕನ್ಸರ್ಟಿನ ತಂಡ, ಆ ಒಂದು ತಂಡದ ಪ್ರಧಾನ ಕೇಂದ್ರ ಬಿಂದು. ಜೊತೆಗೆ ನಮ್ಮ ಉಡುಪಿಯ ಸಂಗೀತ ಕಲಾವಿದರ ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷರು. ಜೊತೆಗೆ ಅನೇಕ ಒಳ್ಳೆ ಪ್ರತಿಭೆಗಳಿಗೆ ಒಂದು ದೊಡ್ಡ ಅವಕಾಶ ಕೊಡ್ತಕ್ಕಂತಹ ಗೌರವಾನ್ವಿತರು ನಮ್ಮ ಪ್ರೀತಿಯ ಸಂತೋಷ್ ಅವರು. ನಮ್ಮ ಬ್ರಹ್ಮಾವರದಿಂದ ಒಳಗಿರತಕ್ಕಂತಹ ಹಾವಂಜೆ ಅಂತಿದೆ, ಅಲ್ಲಿಂದ ಬಂದಿದ್ದಾರೆ, ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ಇನ್ನು ಇಲ್ಲಿರ್ತಕ್ಕಂತಹ ತಬಲವಾದಕರು, ಈ ತಬಲವಾದಕ ನುಡಿಸುವಾಗಲೂ ಕೂಡ ಅಷ್ಟೇ ನಾವೆಲ್ಲ ಕೂತಲ್ಲೇ ನಮ್ಮ ಚೇರ್ನೆಲ್ಲ ಹೀಗೆ ಮಾಡ್ತಾ ಇರ್ತೇವೆ. ಯಾಕೆಂದರೆ ಅಷ್ಟು ಬಹಳಷ್ಟು ಚಂದ ಅದು. ಆದರೆ ನುಡಿಸ್ಬೇಕು ಅಂತಂದರೆ ಕೈ ಎಲ್ಲಿ ಇಡಬೇಕು ಗೊತ್ತಾಗೋದಿಲ್ಲ. ಆದರೆ ಈ ನುಡಿಸುವಿಕೆ ಅಂತಿದೆಯಲ್ಲ ಸಂಗೀತದ ಒಂದು ಪ್ರಕಾರಗಳಲ್ಲಿ, ಅದು ನಾವಾಗಲೇ ಹೇಳಿದಾಗೆ ಒಂದು ಸಾಧನೆ ಮಾಡಿದಾಗ ಅದು ನಮ್ಮ ಜೊತೆಗೆ ಬರ್ತದೆ. ಮೊದಲು ನಾವು ಅದನ್ನು ಪ್ರೀತಿಸಬೇಕು, ಆನಂತರ ಅದು ನಮ್ಮನ್ನು ಪ್ರೀತಿಸ್ತದೆ. ಹಾಗಾಗಿ ಅಂತಹ ಒಬ್ಬ ಹೃದಯ ವೈಶಾಲ್ಯದ ಮಿತ್ರ, ಖ್ಯಾತ ತಬಲವಾದಕರು, ನಮ್ಮ ತಂಡದ ಒಬ್ಬ ಕೇಂದ್ರ ಬಿಂದು, ಪ್ರೀತಿಯ ಪ್ರದೀಪ್ ಹಳೆಯಂಗಡಿ ಅವರನ್ನು ಕೂಡ ನಾವು ಪ್ರೀತಿಯಿಂದ ಸ್ವಾಗತಿಸೋಣ. ಜೊತೆಗೆ ಇವತ್ತಿನ ಈ ಒಂದು ಬಹಳ ಅದ್ಧೂರಿಯಾದಂತಹ ಈ ಒಂದು ವೇದಿಕೆ ನಾವು ಕಳೆದ ವರ್ಷ ಮತ್ತು ಈ ವರ್ಷಕ್ಕೆ ತುಲನೆ ಮಾಡುವಾಗ ಒಂದು ದೊಡ್ಡ ಈವೆಂಟ್, ನೀವೇನು ಮೀಡಿಯಾದಲ್ಲಿ ಕಾಣ್ತಾ ಇದ್ದೀರಿ ಅಷ್ಟು ಸೆಟಪ್ಪನ್ನು ನಾವೀಗಾಗಲೇ ಮಾಡಿದ್ದೇವೆ. ಕಾರಣ ಇಷ್ಟೇ, ನಮ್ಮೆಲ್ಲ ಪುಟಾಣಿ ಧ್ವನಿಗಳಿಗೆ, ನಮ್ಮೆಲ್ಲ ಯುವಶಕ್ತಿಗೆ ಒಂದು ಒಳ್ಳೆ ವೇದಿಕೆಯನ್ನು ಕೊಡಬೇಕು, ಅವರ ಈ ಒಂದು ಸಂಗೀತ ಪಯಣಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಬೇಕು ಅಂತ ನೀವೆಲ್ಲರೂ ಸೇರಿಕೊಂಡಿದ್ದೇವೆ. ನಮ್ಮೆಲ್ಲ ಪ್ರೀತಿಯ ಹೆಮ್ಮೆಯ ಪೋಷಕರು, ಪ್ರೀತಿಯ ವಿದ್ಯಾರ್ಥಿಗಳು, ಜೊತೆಗೆ ಪ್ರತಿಯೊಂದು ಕೈಂಕರ್ಯದಲ್ಲೂ ಕೂಡ ಅಷ್ಟೇ ಈ ಒಂದು ಧ್ವನಿವರ್ಧಕದಲ್ಲಿ ನಮ್ಮ ಪ್ರೀತಿಯ ವಿಶಾಲ್ ಅವರು, ಹಾಗೆ ನಮ್ಮ LED ಪ್ರೀತಿಯ ಬಂಧು ಮಿತ್ರರು, ಹಾಗೆ ನಮ್ಮ ನೇರ ಪ್ರಸಾರದಲ್ಲಿ ಪ್ರಶಾಂತ್ ಹಾಗೂ ಅವರ ಬಳಗ, ಇನ್ನಿತರ ಎಲ್ಲ ಲೈಟಿಂಗ್ಸ್ ಇರ್ಬೋದು, ಇನ್ನು ಬೇರೆ ಬೇರೆ ಸ್ವರೂಪದಂಥ ಎಲ್ಲ ಕೈಂಕರ್ಯ ನಮಗೆ ಬಹಳಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಜೊತೆಗೆ ಅವರು ಸೇರಿಕೊಂಡಿದ್ದಾರೆ. ಇದೆಲ್ಲ ವ್ಯವಸ್ಥೆಯನ್ನು ಪ್ರೀತಿಯ ಗಜ ನಿರ್ವಹಿಸಿಕೊಂಡು ಬಹಳ ಸ್ವಚ್ಛತೆಯಿಂದ ಈ ಒಂದು ಭವ್ಯವಾದಂತಹ ಈ ಒಂದು ರ್ಯಾಂಪ್ ಇದೆ. ನಾನು ಆಗಲೇ ವಿದ್ಯಾರ್ಥಿ ಹೇಳ್ತಾ ಇದ್ದೆ, ರ್ಯಾಂಪನ್ನು ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಎಂಜಾಯ್ ಮಾಡಿ. ಇದು ನಿಮ್ಮ ದಿನ. ಈ 1 ವರ್ಷ ಏನು ಕಲ್ತಿದ್ದೀರಿ ಆ 1 ವರ್ಷದ ಜ್ಞಾನವನ್ನು ಇವತ್ತು ನೀವು ತೋರ್ಪಡಿಸಬೇಕಾಗ್ತದೆ. ಹಾಗಾಗಿ ಚೆನ್ನಾಗಿ ಟೋಟಲ್ ಏನಪ್ಪ ಅಂದರೆ ಎಂಜಾಯ್ ಮಾಡಿಕೊಂಡು ಎಲ್ಲವನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ
ಇನ್ನೆಲ್ಲ ನಮ್ಮ ಅತಿಥಿ ಅಭ್ಯಾಗತರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿಕ್ಕಿದ್ದಾರೆ. ನಮ್ಮನ್ನು ಒಡಗೂಡಿಕೊಂಡು ಈ ಒಂದು ಸ್ವಚ್ಛಂದವಾದಂತಹ ಕಾರ್ಯಕ್ರಮಕ್ಕೆ ಅವರ ಒಂದು ಪ್ರೀತಿಯ ಸೊಗಡಿನ ಮಾತುಗಳನ್ನು ಕೂಡ ಕೇಳೋಣ, ಆಶೀರ್ವಾದವನ್ನು ಪಡೆಯೋಣ ಅಂತ ಹೇಳುತ್ತಾ, ಈ ಕಳೆದ ವರ್ಷದಿಂದಲೂ ನಾವು ಪ್ರಶಸ್ತಿಗಳನ್ನು ಆರಂಭ ಮಾಡಿದ್ದೇವೆ. ವಿಶೇಷವಾಗಿ ಈ ವರ್ಷದಿಂದ ನಮ್ಮ ಈ ಒಂದು ಸಂಸ್ಥೆ ಸುರಸಾರವ ಪ್ರೈವೇಟ್ ಲಿಮಿಟೆಡ್ ಒಂದು ಹಂತ ಹಂತವಾಗಿ ಬೆಳೀತಕ್ಕಂತಹ ಕೇಂದ್ರ ಸರ್ಕಾರದ ಅನುಮೋದನೆಗೆ ಒಳಪಟ್ಟಂತಹ ಈ ಒಂದು ಸಂಸ್ಥೆ ಇದು. ಇದರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಹಾಗೆ ಈ ಒಂದು ಸಂಸ್ಥೆಯಲ್ಲಿ ಬಹಳ ಉನ್ನತವಾದಂತಹ ಪ್ರಶಸ್ತಿಯನ್ನು ನಮ್ಮ ನಾಡಿನ ಹಾಗೂ ನಮ್ಮ ಮೂಡಬಿದಿರೆಯ ಅತ್ಯಂತ ಹಿರಿಯ ಸಜ್ಜನಿಕೆಯ ಗೌರವಾನ್ವಿತರು ನಮ್ಮ ಪ್ರೀತಿಯ ಶ್ರೀಪಾದ ಭಟ್ರವರಿಗೆ ವಿಶೇಷವಾದಂತಹ ಕಲಾವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಪಡೀಲಿಕ್ಕಿದ್ದೇವೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಧಾನ ಕೇಂದ್ರ ಬಿಂದು ನಮ್ಮ ಪ್ರೀತಿಯ ಪೂರ್ಣಿಮಾ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ಒಕ್ಕೂಟದ ರಿಜಿಸ್ಟ್ರಾರ್ ಅವರು, ಹಾಗೆ ನಮ್ಮ ಯಕ್ಷಗಾನ ಕಾರ್ಕಳದ ಅದರ ರಿಜಿಸ್ಟ್ರಾರ್ ಕೂಡ ಹೌದು. ಹೀಗೆ ದೊಡ್ಡ 3 ಸಂಸ್ಥೆಗಳ ಅಧಿಪತ್ಯವನ್ನು ತನ್ನ ಕೈಂಕರ್ಯದ ಮೂಲಕವಾಗಿ ಅನೇಕ ಸಾವಿರಾರು ಕಲಾವಿದರಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಗೌರವಾನ್ವಿತ ಪೂರ್ಣಿಮಾ ಮೇಡಮ್ ಅವರು ಆಗಮಿಸಲಿಕ್ಕಿದ್ದಾರೆ. ಅದೇ ಪ್ರಕಾರವಾಗಿ ನಮ್ಮ ನಾಡು ಕಂಡಂತಹ ಒಬ್ಬ ದೊಡ್ಡ ನಾಟಕ ಸಹೃದಯಿ ಕಲಾವಿದ ಆಲ್ವಿನ್ ಅಂದ್ರಾದೆ ಸರ್ ಅವ್ರ ಬಗ್ಗೆ ನಾನು ತುಂಬ ಹೇಳಲಿಕ್ಕಿದೆ, ಅವರು ಆಗಮಿಸಲಿಕ್ಕಿದ್ದಾರೆ. ಇನ್ನು ಒಬ್ಬ ಕಲಾ ಸಂಘಟಕ ದೊಡ್ಡ ಉದ್ಯಮಿ ಸುಶಾಂತ್ ಭಂಡಾರಿ ಅವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಯಥಾ ಪ್ರಕಾರವಾಗಿ ತನ್ನ ವೃತ್ತಿಯಲ್ಲಿ ಪೌರೋಹಿತ್ಯವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂತಹ ಮಾತ್ರವಲ್ಲದೆ ಎಲ್ಲಿಯೂ ಕೂಡ ಹೆಸರನ್ನು ಬಯಸದೆ ಕೇವಲ ಕಾಯಕವನ್ನೇ ತನ್ನ ಕರ್ಮವಾಗಿಸಿಕೊಂಡು ನೂರಾರು ಸಜ್ಜನ ಬಂಧುಗಳಿಗೆ ಆಶಯದಾತರಾದಂತಹ ವೇದಮೂರ್ತಿ ಶಶಿಧರ್ ಪುರೋಹಿತ್ ಅವರು ನಮ್ಮ ಕಟಪಾಡಿಯಿಂದ ಕೂಡ ಆಗಮಿಸಲಿಕ್ಕಿದ್ದಾರೆ. ಇವರೆಲ್ಲರಿಗೂ ಕೂಡ ಕಲಾಭೂಷಣ ಪ್ರಶಸ್ತಿಯನ್ನು ನೀಡಿ ನಾವೆಲ್ಲ ನಮ್ಮ ಪೋಷಕವೃಂದ ಹಾಗೂ ನಮ್ಮ ವಿದ್ಯಾರ್ಥಿಗಳು ಜೊತೆಗೆ ನಮ್ಮ ಸಂಸ್ಥೆ ಮೇಲೆ ಅಭಿಮಾನವನ್ನಿಟ್ಟು ಸಹಕರಿಸಿದಂಥ ಎಲ್ಲ ಮಹನೀಯರ ಒಂದು ಪರಿಪೂರ್ಣತೆಯಿಂದ ಅವರಿಗೆ ಗೌರವವನ್ನು ಕೊಡಲಿಕ್ಕಿದ್ದೇವೆ. ಹಾಗಾಗಿ ಎಲ್ಲ ಬಂಧು ಮಿತ್ರರ ಮತ್ತೊಮ್ಮೆ ಮಗದೊಮ್ಮೆ ಸಹಕಾರದ ಕೈಗಳಿಗೆ ಸರ್ವ ಶ್ರಮಿಕರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಆರಂಭವನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ಒಂದು ಹೊಸ ರೀತಿಯ ಒಂದು ರೂಪುರೇಷೆಯನ್ನು ಹಾಕಿಕೊಂಡಿದ್ದೇನೆ. ಮೊದಲು ಹಾಡಿದಂತಹ ವಿದ್ಯಾರ್ಥಿ ಕೊನೆಯ ವಿದ್ಯಾರ್ಥಿಗೆ ಅವರು ಆ್ಯಂಕರಿಂಗ್ ಮಾಡಬೇಕು. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಷ್ಟೇ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಹಾಗಾಗಿ ಇದೇ ರೀತಿಯಾಗಿ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆ ಆಗಿದೆ. ಆನಂತರ ಕೊನೆಯಲ್ಲಿ ಎಲ್ಲ ಪೋಷಕರು ಜೊತೆಗಿರಲೇಬೇಕು. ಯಾಕೆಂದರೆ ಅದ್ಭುತವಾದ ಫೋಟೋಶೂಟ್ ಇದೆ. ಅಲ್ಲೇನಾದ್ರು ಮಿಸ್ ಆಯಿತು ಅಂದರೆ ಈ ವರ್ಷಕ್ಕೆ ನೀವೇ ಮಿಸ್ ಆಗಿಬಿಡ್ತೀರಿ ಮತ್ತೆ. ಹಾಗಾಗಿ ಎಲ್ಲರ ಉಪಸ್ಥಿತಿ ಬೇಕಾಗ್ತದೆ. ಆಮೇಲೆ ವಿದ್ಯಾರ್ಥಿಗಳ ಫೋಟೋಶೂಟ್ ಇದೆ. ಇದೆಲ್ಲವೂ ಕೂಡ ಕೊನೆಯದಾಗಿ ಅದೇ ಒಂದು ಮಾತ್ರ ಹೇಳಬಲ್ಲೆವು, ನಾವು ಸಣ್ಣ ಒಂದು ವೆಚ್ಚದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೋದಾಗಿತ್ತು. ಆದರೆ ಹಾಗಲ್ಲ, ನಾವಾಗಲೇ ಹೇಳಿದ ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವೇ ಅವಕಾಶವನ್ನು ಮಾಡಿಕೊಡಬೇಕು, ಬೇರೆ ಯಾರೂ ಕೂಡ ಅವಕಾಶವನ್ನು ಮಾಡಿಕೊಡುವುದಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ